ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಪ್ರತಿ ದಿವಸ ಈ 11 ಗಂಟೆ ಸೆಷನ್ಗೆ ಬರೋಕೆ ತುಂಬ ಖುಷಿ ಆಗುತ್ತದೆ. ಪ್ರತಿ ದಿವಸ ಯಾವುದೋ ಒಂದು ನಾವು ಕಲಿತಾ ಇರಬೇಕು. ಪ್ರತಿ ದಿವಸ ಪ್ರತಿ ಒಂದು ವಿಷಯವನ್ನು ನಾವು ಒಂದು ಅನುಭವ ಥರ ನೋಡ್ತಾ ಇರಬೇಕು. ಪ್ರತಿ ಕ್ಷಣ ನಾನೊಬ್ಬ ಆತ್ಮ ಈ ದೇಹದ ಒಳಗೆ ಒಂದು ಅನುಭವಕ್ಕೋಸ್ಕರ, ಕೆಲವೊಂದು ಕಲಿಯೋಕ್ಕೋಸ್ಕರ, ಕೆಲವೊಂದು ಕರ್ಮಗಳು ತೀರೋಗೋಕ್ಕೋಸ್ಕರ ನಾನು ಜೀವಿಸ್ತಾ ಇದ್ದೀನಿ ಅನ್ನೋದು ಯಾವಾಗ ನೆನಪಿರುತ್ತದೋ ಜೀವನ ಅನ್ನೋದು ಸಫಲವಾಗುತ್ತದೆ, ಶಾಂತವಾಗಿರುತ್ತದೆ, ಹಾಯಾಗಿರುತ್ತದೆ. ಬೇರೊಬ್ಬರ ಮಾತುಗಳು, ಬೇರೊಬ್ಬರ ಭಾವನೆಗಳು, ಬೇರೆ ಆಲೋಚನೆಗಳು ನಮಗೆ ಪರೀಕ್ಷೆ ಕೊಡೋಕೆ ಬರ್ತಾ ಇರುತ್ತದೆ. ಆದ್ರೂ ಏನೇ ಇದ್ರೂ ಅದು ನಾವು ಒಳಗೆ ತಗೋಬಾರದು, ಒಳಗೆ ನಗ್ತಾ ಇರಬೇಕು. ಯಾಕಂದ್ರೆ ನಾವು ಆತ್ಮಕ್ಕೆ ಅನುಭವ ಬೇಕು. ಯಾರೋ ಒಬ್ಬರು ಏನೋ ಬಂದು ಮಾತಾಡಿ ಹೋಗಿದ್ರು, ಯಾರೋ ಹೇಳಿದ್ರು, ಏನೋ ಒಂದು ಸಂಘಟನೆ ಆಗಿದೆ, ಆದರೂ ನಮ್ಮ ಒಳಗೆ ಡಿಸ್ಟರ್ಬೆನ್ಸ್ ಆಗಿದೆ ಅಂದ್ರೆ ನಮಗೆ ನೆನಪಿಗೆ ಬರಬೇಕು, ಓಹ್ ಇನ್ನೂ ನಾನು ಆತ್ಮ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ನಾನು ಐ ಮೀನ್ ಫಿಸಿಕಲ್ ಕಾನ್ಷಿಯಸ್ನೆಸ್, ಮೈಂಡ್ ಕಾನ್ಷಿಯಸ್ನೆಸ್, ಎಮೋಷನಲ್ ಕಾನ್ಷಿಯಸ್ ಅಲ್ಲೇ ಇದ್ದೀನಿ. ಇನ್ನೂ ಆತ್ಮ ಅನ್ನೋದು ಗೊತ್ತು, ಬುಕ್ಸಿಂದ ಗೊತ್ತು, ಯಾರೋ ಹೇಳಿರೋದು ಗೊತ್ತು, ಬಟ್ ಅನುಭವಕ್ಕೆ ಇನ್ನೂ ಬಂದಿಲ್ಲ ಅನ್ನೋದೇ ನಿಮಗೆ ಒಂದು ಸೂಚನೆ. ಇವತ್ತು ನಾನೊಂದು ಒಳ್ಳೆ ಕಾನ್ಸೆಪ್ಟ್ ನಿಮಗೆ ಹೇಳ್ತೀನಿ. ಈ ಕಾನ್ಸೆಪ್ಟು ಬ್ಯಾಚ್ 1 ಸೌಂಡ್ ಹೀಲಿಂಗ್ ನಾನು ಮಾಡ್ತಾ ಅವಾಗ ಬಂದಿದೆ. ನಮ್ಮ 7 ಚಕ್ರಗಳನ್ನು ಹೆಂಗ್ ಇಟ್ಕೋಬೇಕು, ಚೆನ್ನಾಗಿ ಹೆಂಗ್ ಇಟ್ಕೋಬೇಕು ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಬಂದಿದೆ. ಈ 7 ಪ್ರಶ್ನೆಗಳು ಕೇಳ್ತೀನಿ ನಾನು. ಈ 7 ಪ್ರಶ್ನೆಗಳನ್ನು ನೀವು ಉತ್ತರ ಬರೀರಿ, ಯೋಚಿಸಿ ಕುತ್ಕೊಂಡು. ಈ 7 ಪ್ರಶ್ನೆಗಳು ಏನು, ಒಂದು ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿ, ಅದಕ್ಕೆ ಆನ್ಸರ್ ಬರೀರಿ. ಈ 7 ಕರೆಕ್ಟ್ ಆಗಿದ್ರೆ ನಿಮ್ಮ 7 ಚಕ್ರಗಳು ಕರೆಕ್ಟ್ ಆಗಿರುತ್ತದೆ, ಬ್ಯಾಲೆನ್ಸ್ ಆಗಿರುತ್ತದೆ ಲೈಫು. ಇದು ಯಾವುದೋ ಬುಕ್ಕಿಂದ ನಾನು ಓದಿರೋ ಕಾನ್ಸೆಪ್ಟ್ ಅಲ್ಲ, ಯಾವ ಮಾಸ್ಟರ್ ಹೇಳಿರೋದಲ್ಲ. ನಾನು ಆ ಸೌಂಡ್ ಹೀಲಿಂಗ್ ಮಾಡ್ತಾ ಇರೋ ಸಮಯ 7 ಮ್ಯಾಟರ್ಸ್ ಅಂತ ನನಗೆ ಹೇಳಿದ್ರು. ಈ ಕಾನ್ಸೆಪ್ಟ್ ನಾನು ಮಲೇಷ್ಯಾದಲ್ಲಿ ಹೇಳಿದ್ದೀನಿ. ಲಾಸ್ಟ್ ಸಾಟರ್ಡೆ, ಸೋಲ್ಫುಲ್ ಸಾಟರ್ಡೆ ಇಂಗ್ಲಿಷ್ ನಾನು ಶುರು ಮಾಡಿದ್ದೀನಿ. ಮೊದಲನೇದು ರೂಟ್ ಚಕ್ರ, ಮೂಲಾಧಾರ ಚಕ್ರ. ಒಂದೇ ಒಂದು ನಿಮಿಷ. ಓಕೆ, ಯಾರು ಮುಖ್ಯ ನಮ್ಮ ಜೀವನದಲ್ಲಿ? ಯಾರು ಮುಖ್ಯ? ಇದು ತುಂಬಾ ಆಳವಾದ ಒಂದು ಪ್ರಶ್ನೆ. ಯಾರು ನಮ್ಮ ಜೀವನಕ್ಕೆ ಮುಖ್ಯ, ಯಾರು ಬೇಡ ಅನ್ನೋದು ನೀವು ಡಿಸೈಡ್ ಮಾಡ್ಕೋಬೇಕು. ಯಾರು ಮುಖ್ಯ ಅಂದ್ರೆ ಯಾರು ನಮಗೆ ಸ್ವೇಚ್ಛೆ ಕೊಡ್ತಾರೋ, ಯಾರು ನಮ್ಮನ್ನ ಗ್ರೌಂಡಿಂಗ್ ಆಗಿ ಇಡ್ತಾರೋ, ಯಾರ ಜೊತೆ ನಾವು ಇದ್ರೆ ನಾವು ನಾವಾಗಿ ಇರೋಕೆ ಅವರು ಬಿಡ್ತಾರೋ ಅವ್ರು ಮಾತ್ರ ಮುಖ್ಯ. ಬೇರೆಯೊಬ್ಬರು ಹಾಯ್ ಅಂದ್ರೆ ಹಾಯ್, ಬಾಯ್ ಅಂದ್ರೆ ಬಾಯ್. ಇದೊಂದು ನೀವು ಕರೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ ಮೂಲಾಧಾರ ಚಕ್ರ ಪರ್ಫೆಕ್ಟ್ ಆಗಿರುತ್ತದೆ, ಯಾವುದೇ ಒಂದು ಪ್ರಾಬ್ಲಮ್ ಇರಲ್ಲ. ಇಂಗ್ಲಿಷಲ್ಲಿ ಹೂ ಮ್ಯಾಟರ್ಸ್, ಹೂ ಯಾರು ನನ್ನ ಜೀವನಕ್ಕೆ ಬೇಕು, ಯಾರು ಬೇಡ ಅನ್ನೋದು ನೀವು ಡಿಸೈಡ್ ಮಾಡ್ಕೊ. ಕ್ಲಿಯರ್ ಆಗಿ ಇರಬೇಕು. ದೋಸ್ ಹೂ ಗಿವ್ ಗ್ರೌಂಡಿಂಗ್, ಸೇಫ್ಟಿ ಅಂಡ್ ಸೆನ್ಸ್ ಆಫ್ ಬಿಲಾಂಗಿಂಗ್. ಅವರು ಮುಖ್ಯ, ಬೇರೆ ಯಾರು ನನಗೆ ಬೇಡ ಅಂದ್ರೆ ಬರ್ಲಿ, ಇರ್ಲಿ, ಎಷ್ಟೋ ಅಷ್ಟು ಅಷ್ಟೇ. ಮನೆಗೆ ಬರ್ತಾರಾ ಬರ್ಲಿ, ಮಾತಾಡಿಸ್ತಾರ ಮಾತಾಡಿ, ದೊಡ್ಡ ಮ್ಯಾಟರ್ ಅಲ್ಲ ಅವರು ನಮಗೆ. ಬಟ್ ಯಾರು ನಮಗೆ ಗ್ರೌಂಡಿಂಗ್ ಆಗ್ತಾರ ಅಂದ್ರೆ ನಾವಾಗಿ ಇಡೋಕೆ ಬಿಡ್ತಾರೋ ಅವರೇ ನಮ್ಮ ಲೈಫ್ಗೆ ಇಂಪಾರ್ಟೆಂಟ್. ಅವ್ರ ಎಕ್ಸ್ಪೆಕ್ಟೇಷನ್ಗೆ ಎಷ್ಟು ಬೇಕೋ ಯಾರು ಏನ್ ಬೇಕೋ ಅದಕ್ಕೆ ನಮ್ಮನ್ನ ಚೇಂಜ್ ಮಾಡೋಕೆ ಫೋರ್ಸ್ ಮಾಡ್ತಾರೋ ಅವ್ರು ಮ್ಯಾಟರ್ ಅಲ್ಲ, ಇರ್ಲಿ ಅವರು. ಯಾಕೆಂದ್ರೆ ಮೂಲಾಧಾರನ ಅಫೆಕ್ಟ್ ಮಾಡೋದೇ ಇದೆ ಮೇನ್. ಅಂದ್ರೆ ಇದು ಹೊರಗಿಂದ ಬರ್ತಾ ಇದೆ ನೋಡಿ. ಎರಡನೇದು ಸ್ವಾದಿಷ್ಟಾನ, ಇಷ್ಟಗಳು. ವೈ ಅಂದ್ರೆ ಏಕೆ ಮುಖ್ಯ? ಒಂದು ಫೀಲಿಂಗ್ ಬರ್ತಾ ಇದೆ ನಿಮಗೆ, ಅದು ಏಕೆ? ಒಂದು ಕೋರಿಕೆ ಇದೆ ನಿಮಗೆ, ಅದು ಏಕೆ? ಏನೋ ಒಂದು ಸೃಷ್ಟಿ ಮಾಡೋಕೆ ನೀವು ವೆಯ್ಟ್ ಮಾಡ್ತಾ ಇದೆ, ಒಂದು ಕಂಪನಿ ಶುರು ಮಾಡಬೇಕು, ಏನೋ ಪ್ರೋಗ್ರಾಮ್ ಮಾಡಬೇಕು, ಏನೋ ಇದೆ, ಏಕೆ? ವೈ? ದಟ್ ವೈ ಯು ಮಸ್ಟ್ ಆಸ್ಕ್ ಯುವರ್ ಸೆಲ್ಫ್. ಈಗ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ, ಯು ಮಸ್ಟ್ ಆಸ್ಕ್ ವೈ ಡಿಡ್ ಐ ಸ್ಟಾರ್ಟ್? ಧ್ಯಾನ ಮಾಡ್ತಾ ಇದೆ ಯಾಕೆ? ಸೇವೆ ಮಾಡ್ತಾ ಇದೆ ಯಾಕೆ? ಏಕೆ ಪ್ರಶ್ನ. ವೈ? ಡೈಲಿ ಝೂಮ್ಗೆ ಅಟೆಂಡ್ ಮಾಡ್ತಾ ಇದೆ ಏಕೆ? ಧ್ಯಾನ ಪ್ರಚಾರ ಮಾಡ್ತಾ ಇದ್ರಿ ಏಕೆ? ದೊಡ್ಡ ಧ್ಯಾನ ಯಜ್ಞಗಳು ಮಾಡ್ತಾ ಇರ್ತಾರೆ, ಅಯ್ಯಪ್ಪ ಸರ್ ಹೋಗ್ಬೇಕು ಏಕೆ? ಪ್ರಶ್ನೆ. ಎರಡನೇ ಪ್ರಶ್ನೆ, ನನಗೆ ಒಬ್ಬರ ಹತ್ರ ಹೋಗ್ತಾ ಇದ್ದೀನಿ, ಭಯ ಬರ್ತಾ ಇದೆ ನನಗೆ, ಅವರು ನಿಮಗೆ ಮ್ಯಾಟ್ರಾ ಅಂತ ನೋಡಿ, ಅವಾಯ್ಡ್ ಮಾಡಿ ಅವರನ್ನು. ಅವ್ರು ಬಂದ್ರೂ ಸ್ವಲ್ಪ ಟೈಮ್ ಕೊಡಿ, ಜಾಸ್ತಿ ಕೊಡಬೇಡ. ಜಾಸ್ತಿ ಕೊಟ್ಟರೆ ನಿಮ್ಮ ಮೂಲಾಧಾರ ಅಫೆಕ್ಟ್ ಆಗುತ್ತೆ, ಸ್ವಾದಿಷ್ಟಾನ ಅಫೆಕ್ಟ್ ಆಗುತ್ತದೆ. ನಿಮ್ಮ ಫೀಲಿಂಗ್ಸ್ ಅನ್ನು ಅಬ್ಸರ್ವ್ ಮಾಡಿ. ಎಲ್ಲಿ ನಿಮಗೆ ನೀವಾಗಿರೋಕೆ ಬಿಡ್ತಾರೋ, ನಿಮ್ಮ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಇರುತ್ತದೋ, ನಿಮ್ಮ ಕೋರಿಕೆಗಳನ್ನು ಅವರು ಮರ್ಯಾದೆ ಕೊಡ್ತಾರೋ, ಅದು ಸಪೋರ್ಟ್ ಕೊಡ್ತಾರೋ, ಅವರು ಮುಖ್ಯ, ಅದು ಮುಖ್ಯ. ಕೆಲವೊಂದು ಡಿಸೈರ್ಸ್ ಇರುತ್ತೆ. ಒಂದು ಏನು ಅಂದ್ರೆ ನಮಗೇನಾದ್ರು ಒಂದು ಡಿಸೈರ್ ಬಂದ್ರೆ 90% ಅದು ನಮ್ದಲ್ಲ, ಅದು ಯಾರ್ದೋ, ಅದು ನಮ್ದು ಅಂತ ನಾವು ಅನ್ಕೊಳ್ತಾ ಇದ್ದೀವಿ. ನೀವು ಈ ಪ್ರಶ್ನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದು ನಮ್ದಾ ಬೇರೆಯೊಬ್ಬರದ ಅಂತ ಗೊತ್ತಾಗುತ್ತೆ ನಿಮ್ಗೆ. ಸೊ ವೈ ಮ್ಯಾಟರ್ಸ್, ಏಕೆ ಮುಖ್ಯ. ಮೂರನೇದು ಮಣಿಪೂರಕ ಚಕ್ರ ಅಂದ್ರೆ ವಾಟ್ ಮ್ಯಾಟರ್ಸ್, ಯಾವುದು ಮುಖ್ಯ. ಯಾರು ಮುಖ್ಯ ಆಯ್ತು, ಏಕೆ ಮುಖ್ಯ ಆಯ್ತು, ಯಾವುದು ಮುಖ್ಯ, ವಾಟ್ ಮ್ಯಾಟರ್ಸ್. ನಾನು ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀನಿ. ಆ ಪ್ರಿನ್ಸಿಪಲ್ ಯಾಕೆ, ಯಾವುದು, ಎಷ್ಟೋ ಇದೆ ಲೈಫಲ್ಲಿ, ಯಾವ್ದು ಮುಖ್ಯ,
ವಾಟ್ ಯು ಸ್ಟ್ಯಾಂಡ್ ಫಾರ್. ನಾನು ಧ್ಯಾನ, ಶಾಕಾಹಾರ ಈ ಎರಡಕ್ಕೆ ನಿಲ್ತ್ಕೊಳ್ತೀನಿ. ವಾಟ್ ಫ್ಯೂಲ್ಸ್ ಯುವರ್ ಪರ್ಪಸ್. ಪರ್ಪಸ್ ಏನು? ನಾವು ಕೆಲಸ ಮಾಡ್ತಾ ಇದೀವಿ, 4 ಜನ ಹತ್ರ ಮಾತಾಡ್ತಾ ಇದೀವಿ, ಧ್ಯಾನ ಪ್ರಚಾರ ಎಷ್ಟೇ ಮಾಡ್ತಾ ಇದೀವಿ, ಅದರಲ್ಲಿ ಯಾವುದು ಮುಖ್ಯ? ಕೆಲವೊಂದು ಬೇಸಿಕ್ಸ್ ಇದೆ, ಫ್ಯಾಮಿಲಿ ರನ್ ಆಗ್ಬೇಕು, ಅದೆಲ್ಲ ಮಾಡ್ತಾ ಇದೀವಿ. ಬಟ್ ಅದರಲ್ಲಿ ಯಾವುದು ಮುಖ್ಯ ಅದನ್ನ ನೀವು ಬರಿಬೇಕು. ಯಾವುದು ಮುಖ್ಯ ಅಂದ್ರೆ ನೀವು ಈ ಆತ್ಮ, ಈ ದೇಹ ಯಾಕೆ ತಗೊಂಡಿದ್ದು ಅದು ಮುಖ್ಯ. ಏನ್ ಮಾಡಿದ್ರೆ ನಿಮ್ಮ ಎನರ್ಜಿ ಹೆಚ್ಚಾಗುತ್ತದೋ ಅದು ಮುಖ್ಯ. ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ರೆ ನನಗೆ ನನ್ನ ಪರ್ಪಸ್ ಫುಲ್ಫಿಲ್ ಆಗುತ್ತದೆ, ನನ್ನ ಪರ್ಸನಲ್ ಪವರ್ ಇನ್ಕ್ರೀಸ್ ಆಗುತ್ತದೆ, ನಾನು ಅದಕ್ಕೋಸ್ಕರ ನಿಲ್ತೋನೆ. ಧ್ಯಾನ ಸೆಷನ್ ಅಂದ್ರೆ ಎಲ್ಲಿ ಬೇಕಂದ್ರೂ ನಾನು ಹೋಗ್ತೀನಿ, ಹೇಳ್ತೀನಿ. ಯಾಕಂದ್ರೆ ನನ್ನ ಪರ್ಪಸ್ ಅದು ಇದೆ, ನನಗೆ ಫುಲ್ಫಿಲ್ ಆಗುತ್ತದೆ, ನನ್ನ ಪರ್ಸನಲ್ ಪವರ್ ಇನ್ಕ್ರೀಸ್ ಆಗುತ್ತದೆ. ಸೊ ಯಾವುದು ಮುಖ್ಯ ಅಂತ ನನಗೂ ಗೊತ್ತು. ನಿಮ್ಗೆ ಯಾವುದು ಮುಖ್ಯ ಅದು ಕ್ಲಾರಿಟಿ ನಿಮಗಿದ್ರೆ ಅದು ನೀವು ಮಾಡ್ತಾ ಇದ್ರೆ ಮಣಿಪೂರಕ ಚಕ್ರ ಚೆನ್ನಾಗಿರುತ್ತೆ. ನಮ್ಮ ಲೈಫಲ್ಲಿ ಯಾರು ಇರಬೇಕು ಬೇಡ ಅನ್ನೋದು ನಿಮಗೆ ಕ್ಲಾರಿಟಿ ಇದ್ರೆ ಮೂಲಾಧಾರ ಚೆನ್ನಾಗಿರುತ್ತದೆ. ಏಕೆ ಮುಖ್ಯ ಅನ್ನೋದು ನಿಮಗೆ ಕ್ಲಾರಿಟಿ ಇದ್ರೆ ಸ್ವಾಧಿಷ್ಠಾನ ಚೆನ್ನಾಗಿರುತ್ತದೆ. ಯಾವುದು ಮುಖ್ಯ ಅಂತ ನೀವು ಕ್ಲಾರಿಟಿ ಇದ್ರೆ ಅದನ್ನು ನೀವು ಪಾಟಿಸ್ತಾ ಇದ್ರೆ ಮಣಿಪೂರಕ ಚಕ್ರ ಚೆನ್ನಾಗಿರುತ್ತೆ. 4ನೇದು ಅನಾಹತ. ಯಾವಾಗ ಮುಖ್ಯ. ಎಷ್ಟು ಸುಂದರವಾದ ಕಾನ್ಸೆಪ್ಟ್, ನನಗೆ ಎಷ್ಟು ಇಷ್ಟ ಆಯ್ತು. ಹೂ, ವೈ, ವಾಟ್, ವೆನ್. ಯಾವಾಗ, ಯಾರ ಹತ್ರ ನನ್ನ ಹೃದಯನ ಓಪನ್ ಮಾಡಬೇಕು, ಯಾವಾಗ ಕ್ಷಮಿಸ್ಬೇಕು, ಯಾವಾಗ ಅನ್ಕಂಡೀಷನಲ್ ಲವ್ ಕೊಡಬೇಕು, ಯಾವಾಗ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕು. ಎಲ್ಲಾರು ಒಂದೇ ಅಂತ ನೀವು ಎಲ್ಲಾರ ಹತ್ರ ಓಪನ್ ಮಾಡಿದ್ರೆ 4 ಮೇಕು ಕೊಟ್ಟು ಹೋಗ್ತಾರೆ. ಮತ್ತೆ ಅದರಿಂದ ಹೊರಗೆ ಬರೋಕಾಗಲ್ಲ. ಮತ್ತೆ ಎಲ್ಲಾರು ಧ್ಯಾನಿಗಳೇ ಅಲ್ವಾ, ಎಲ್ಲರೂ ಒಳ್ಳೆಯವರು, ನನ್ಗೆ ಯಾಕೆ ಇದಾಯ್ತು ಅಂತ ಇಲ್ಲ. ಒಳ್ಳೆ ಆತ್ಮ ಒಳ್ಳೇದೆ, ಬಟ್ ಇಲ್ಲಿ ಮನಸ್ಸು ಇದೆ, ಭಾವನೆಗಳಿದೆ, ಎಲ್ಲರೂ ಒಂದೇ ತರ ಇರಲ್ಲ. ಸೊ ವೆನ್ ಟು ಓಪನ್ ಯು ಹಾರ್ಟ್, ಟೈಮಿಂಗ್ ಇಂಪಾರ್ಟೆಂಟ್. ಅನ್ಕಂಡೀಷನಲ್ ಲವ್ ನಾನು ಕೊಡ್ತೀನಿ ಯಾರಕ್ಕಂದ್ರೆ ಚಿಕ್ಕ ಮಕ್ಕಳಿಗೆ, ಪ್ರಾಣಿಗಳಿಗೆ ಕೊಡ್ತೀನಿ ಅನ್ಕಂಡೀಷನಲ್ ಲವ್. ವೆನ್ ಟು ಫರ್ಗಿವ್, ವೆನ್ ಟು ಓಪನ್ ಯುವರ್ ಹಾರ್ಟ್. ಆ ಸಮಯ, ಟೈಮಿಂಗ್ ಅನ್ನೋದು ಇಂಪಾರ್ಟೆಂಟು. ಅದು ನಿಮ್ಗೆ ಕರೆಕ್ಟ್ ಆಗಿದ್ರೆ ನಿಮ್ಮ ಅನಾಹತ ಚಕ್ರ ಆಲ್ವೇಸ್ ಸೆಂಟರ್ ಆಗಿರುತ್ತದೆ. ನನ್ನ ಚಕ್ರಸ್ ಅವಾಗವಾಗ ನಾನು ನೋಡ್ಕೊಳ್ತೀನಿ. ಈ 7 ಚಕ್ರಸ್ ಅಲ್ಲಿ 2 ವರ್ಷ ನಾನು ತಗೊಂಡಿದ್ದ ಪ್ರತಿ ರೀಡಿಂಗು ನನ್ನ ಅನಾಹತ ಚಕ್ರ ಯಾವಾಗ್ಲೂ 99 to 100% ಸೆಂಟರ್ ಆಗಿರುತ್ತೆ. ನನಗೆ ಗೊತ್ತು, ಈ ಫಾರ್ಮುಲಾ ನನಗೆ ಗೊತ್ತು. ಅದು ಚೆನ್ನಾಗಿದ್ರೆ ಎಲ್ಲಾರ ಹತ್ರ ನಾವು ಚೆನ್ನಾಗಿರ್ತೀವಿ. ಕುತ್ಕೊಂಡು ಸೆಷನ್ ಆದ್ಮೇಲೆ ಬರೀಬೇಕು. ಹೂ ಮ್ಯಾಟರ್ಸ್, ಯಾರು ಮುಖ್ಯ ಬರೀ 2-3 ಪಾಯಿಂಟ್ ಒಂದೇ ಸಿಕ್ಕರೂ ಒಂದೇ. ಇಲ್ಲ ಸರ್ ಇದಕ್ಕೆ ನನಗೆ ಆನ್ಸರೇ ಸಿಗ್ತಾ ಇಲ್ಲ ಅಂದ್ರೆ ಪರವಾಗಿಲ್ಲ, ವೆಯ್ಟ್ ಮಾಡಿ. ನಿಮಗೆ ಕ್ಲಾರಿಟಿ ಬರಬೇಕು. ಕ್ಲಾರಿಟಿ ಬಂದ್ರೇನೆ ಈ ಚಕ್ರ ಚೆನ್ನಾಗಿರುತ್ತದೆ. 5ನೇ ಚಕ್ರ ವಿಶುದ್ಧ. ಎಲ್ಲಿ ಮುಖ್ಯ ನೋಡಿ, ಯಾರು ಮುಖ್ಯ, ಏಕೆ ಮುಖ್ಯ, ಯಾವುದು ಮುಖ್ಯ, ಯಾವಾಗ ಮುಖ್ಯ, ಎಲ್ಲಿ ಮುಖ್ಯ, ವೇರ್. ಇದು ತುಂಬಾ ಇಂಪಾರ್ಟೆಂಟು. ಎಲ್ಲಿ ನೀವು ಮಾತಾಡಬೇಕು, ಎಲ್ಲಿ ಮಾತಾಡಬಾರದು, ಯಾರ ಹತ್ರ ನಿಮ್ಮ ಅನುಭವಗಳು, ಭಾವನೆಗಳು ನೀವು ಹೇಳಿದ್ರೆ ಅದಕ್ಕೆ ಗೌರವ ಕೊಡ್ತಾರೋ ಅವ್ರ ಹತ್ರ ಮಾತ್ರ ಅನುಭವಗಳು ನೀವು ಹೆಂಚ್ಕೋಬೇಕು. ಫ್ಯಾಮಿಲಿಯಲ್ಲಿ ಧ್ಯಾನ ಅಂದ್ರೇನೆ ಏನೂ ಗೊತ್ತಾಗಲ್ಲ. ನೀವು ಕುತ್ಕೊಂಡು ನಿಮ್ಮ ಥರ್ಡ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳಿದ್ರೆ ನಗ್ತಾರೆ. ಯಾರೋ ಒಬ್ಬರು ಆರೋಗ್ಯಕ್ಕೋಸ್ಕರ ಬಂದಿರ್ತಾರೆ, ನೀವು ಏನೇನೋ ಮಾತಾಡ್ತಾ ಇದ್ರೆ, ಯಾರೋ ಒಬ್ರು ನಿಮ್ಮ ಹತ್ರ ಏನೂ ಕೇಳಿಲ್ಲ, ನೀವು ಹೋಗಿ ಸುಮ್ಮನೆ ಸಲಹೆ ಕೊಡ್ತಾ ಇದ್ರೆ ನಿಮ್ಮ ಮಾತುಗಳಿಗೆ ವ್ಯಾಲ್ಯೂ ಇಲ್ಲ. ನಾವು ಬಾಯಿ ಬಿಟ್ಟು ಒಂದು ಮಾತು ಮಾತಾಡಿದ್ರು ಅದು ತಗೋಬೇಕು ಅವರು, ಅದು ನಿಮ್ಗೆ ಗೊತ್ತಾಗ್ಬೇಕು. ಆವಾಗ ಮಾತ್ರ ಮಾತಾಡಿ. ವೇರ್ ಯುವರ್ ವಾಯ್ಸ್ ಇಸ್ ಆನರ್ಡ್. ಎಲ್ಲಿ ಮೌನವಾಗಿರ್ಬೇಕು, ಎಲ್ಲಿ ಸತ್ಯ ಕರೆಕ್ಟ್ ಆಗಿ ಮಾತಾಡಬೇಕು, ಎಲ್ಲಿ ಅನುಭವಗಳು ಹಂಚ್ಕೋಬೇಕು, ಇದು ನಿಮ್ಗೆ ಗೊತ್ತಾಗ್ಬೇಕು. ಇದು ಕರೆಕ್ಟ್ ಆಗಿದ್ರೆ ನಿಮ್ಮ ವಿಶುದ್ಧಿ ಚಕ್ರ ಕರೆಕ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ನೀವೊಂದು ಹೇಳ್ತೀರಾ, ಅವ್ರು ತಗೊಂಡಿಲ್ಲ ಅಂದ್ರೆ ಅದು ವಾಪಸ್ ಬರುತ್ತೆ. ಯಾವಾಗ ಮಾತಾಡಬೇಕು, ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ನಮ್ಮ ಮಕ್ಕಳು ನಮ್ಮ ಮಾತೇ ಕೇಳ್ತಾ ಇಲ್ಲ, ಮಾತುಗಳಿಂದ ನೀವು ಹೇಳ್ಬೇಡ, ನಿಮ್ಮ ಶ್ರೇಷ್ಠಗಳಿಂದ ಅವ್ರು ಕಲಿಬೇಕು. 6ನೇದು ಆಜ್ಞಾ ಚಕ್ರ, ವಿಚ್ ಮ್ಯಾಟರ್ಸ್. ಯಾವುದು ಮುಖ್ಯ, ಯಾರು, ಏಕೆ, ಯಾವುದು, ಯಾವಾಗ, ಎಲ್ಲಿ, ಯಾವುದು ವಿಚ್ ಮ್ಯಾಟರ್ಸ್. ಕನಸು ಒಂದು ಬಂದಿದೆ, ಅದು ಚೆನ್ನಾಗಿದ್ರೆ ತಗೊಳ್ಳಿ, ಬೆಲ್ಲ ಅಂದ್ರೆ ಬಿಟ್ಬಿಡಿ. ಏನೋ ಒಂದು ವಿಷನ್ ಬಂದಿದೆ, ನನಗೆ ಏನೇ ಒಂದು ವಿಷನ್ ಬಂದ್ರು ನಾನು ನೋಡ್ತೀನಿ ಇದು ಧ್ಯಾನ ಸುವರ್ಣ ಕರ್ನಾಟಕ ಒಳಗೆ ಇದೆಯಾ ಇಲ್ವಾ, ಇಲ್ಲ ಅಂದ್ರೆ ಬಿಡ್ತೀನಿ, ಇದ್ರೆ ತಗೊಳ್ತೀನಿ. ವಿಚ್ ಥಾಟ್ ಅಲೈನ್ ಟು ಯುವರ್ ಸೆಲ್ಫ್ ಅಂಡ್ ಯುವರ್ ಹೈಯರ್ ಸೆಲ್ಫ್, ಅದು ಮಾತ್ರ ನಾನು ತಗೊಳ್ತೀನಿ. ಯಾಕಂದ್ರೆ ನನ್ಗೊಂದು ಗುರಿ ಇದೆ. ಈ ಗುರಿ ಇದೆ, ಧ್ಯಾನ ಸುವರ್ಣ ಕರ್ನಾಟಕ 5 ವರ್ಷ. ಇದು ಬಿಟ್ರೆ ನನ್ಗೆ ಏನೂ ಇಲ್ಲ. ಏನೇ ಒಂದು ವಿಷನ್ ಬಂದ್ರು, ಒಂದು ಮೆಸೇಜ್ ಬಂದ್ರು, ಯಾರೇ ಬಂದ್ರು ಅದರದ ಲೆನ್ಸ್ ಇಂದಾನೇ ನಾನು ನೋಡ್ತೀನಿ. ಯಾರೊಬ್ರು ಬಂದ್ರು, ಇವ್ರು ನಮ್ಮ ಧ್ಯಾನ ಸುವರ್ಣ ಕರ್ನಾಟಕಕ್ಕೆ ಏನಾದ್ರು ಪ್ರಾಜೆಕ್ಟ್, ಆ ಪ್ರಾಜೆಕ್ಟ್ಗೆ ಉಪಯೋಗ ಇದಾರ ಅಂತ ನೋಡ್ತೀನಿ. ಇಲ್ಲ ಅಂದ್ರೆ ಅಲ್ಲಿ ಮಾತಾಡ್ಬಿಟ್ಟು ಕಳಿಸ್ತೀನಿ. ಅವ್ರು ನನಗೆ ಮ್ಯಾಟರ್ ಅಲ್ಲ. ಫಸ್ಟ್ ಪಾಯಿಂಟ್ ನೋಡಿ, ಯಾರು ಮುಖ್ಯ, ನನ್ನ ಗುರಿ ಏನಿದೆಯೋ ಅದಕ್ಕೆ ಯಾರು ವರ್ಕ್ ಮಾಡ್ತಾರೋ, ಸಪೋರ್ಟ್ ಮಾಡ್ತಾರೋ ಅವ್ರು ನನಗೆ ಮುಖ್ಯ. ಬೇರೆಯೊಬ್ಬರಿಗೆ ಸಮಯ ಕೊಡ್ತೀನಿ, ಬಟ್ ನನ್ನಿಂದ ಏನೋ ತಗೊಂಡು ಹೋಗ್ತಾರೋ, ಬಟ್ ಕರ್ನಾಟಕಕ್ಕೆ ಅವರಿಂದ ಏನು ಬರಲ್ಲ ಅಂದ್ರೆ ಅಲ್ಲಿ ಸ್ವಲ್ಪ ಸಮಯ ಕೊಡ್ತೀನಿ, ಅವ್ರ ಸಾಧನೆ ಅವ್ರು ಮಾಡ್ಕೊಳ್ಳಿ. ಯಾವುದು ಮುಖ್ಯ ಅನ್ನೋದು ನಮಗೆ ಗೊತ್ತಾಗ್ಬೇಕು. ನಮಗೆ ಒಂದು ಗೋಲ್ ಇರಬೇಕು, ಅದು ನನ್ನ ಗೋಲು, ನಿಮ್ ಗೋಲ್ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕು. 7ನೇದು ಹೌ ಮ್ಯಾಟರ್ಸ್, ಹೇಗೆ ಮುಖ್ಯ. ಏನ್ ಮಾಡಿದ್ರೆ
ಈ ಸಹಸ್ರಾರ ಈ ಎಲ್ಲಾ ಡೈಮೆನ್ಷನ್ ಕನೆಕ್ಟ್ ಆಗುತ್ತದೆ. ಯಾವಾಗ ನನಗೆ ಸರೆಂಡರ್ ಆಗೋಕೆ ಸಾಧ್ಯ ಆಗುತ್ತದೆ, ಯಾವಾಗ ನಾನು ಎಲ್ಲರೂ ಒಂದೇ ತರ ನೋಡ್ತೀನಿ. ಧ್ಯಾನ ಮಾಡಿದ್ರೆ, ಸೇವೆ ಮಾಡಿದ್ರೆ, ಸತ್ಯವನ್ನು ನಾವು ಹೇಳಿದ್ರೆ ಮಾತ್ರ ಇದು ಸಾಧ್ಯ ಆಗುತ್ತದೆ. ಇದು 7 ಮ್ಯಾಟರ್ಸ್. ಕುತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡಿ, ಪ್ರತಿಯೊಂದು ಕ್ವಶನ್ ಅಲ್ಲಿ 1, 2, 3 ಆನ್ಸರ್ಸ್ ನಿಮ್ಗೆ ಬಂದ್ರೆ ಗ್ರೇಟ್, ಬಂದಿಲ್ಲ ಅಂದ್ರೆ ಮತ್ತೆ ನಾಳೆ ಕುತ್ಕೊಂಡು ಇದು ನಿಮಗೆ 7 ಕ್ಲಾರಿಟಿ ಇದ್ರೆ ಫಸ್ಟ್ ಯಾವ್ದು ಬೇಡವೋ ಅದೆಲ್ಲ ಹೋಗ್ಬಿಡುತ್ತೆ. ಯಾರು ಬೇಕೋ, ಯಾವಾಗ ಬೇಕೋ, ಟೈಮಿಂಗು ಪ್ರತಿಯೊಂದನ್ನು ನಿಮಗೆ ಬರುತ್ತೋ ಅದನ್ನ ಲೈಫ್ ನೀವು ಅಲೈನ್ ಮಾಡಿದ್ರೆ 7 ಚಕ್ರಗಳು ಚೆನ್ನಾಗಿರುತ್ತದೆ. ಆವಾಗ ಸೆನ್ಸ್ ಆಫ್ ಗ್ರೌಂಡಿಂಗ್ ಅನ್ನೋದು ಬರುತ್ತೆ. ಆವಾಗ ಲೈಫ್ ಹಾಯಾಗಿರುತ್ತದೆ. ನನ್ನ 7 ಚಕ್ರಗಳು ಯಾವಾಗ್ಲೂ ಬ್ಯಾಲೆನ್ಸ್ ಆಗಿರುತ್ತದೆ. ಒಂದಲ್ಲ ಎರಡಲ್ಲ, ಸುಮಾರು ಒಂದು 70-80 ರೀಡಿಂಗ್ಸ್ ತಗೊಂಡಿದ್ದೀನಿ ನನ್ನ ಮೇಲೆ ನಾನೇ. ಪ್ರತಿ ಸತಿನೂ ಆ 7 ಚಕ್ರಗಳು ನನಗೆ ಬ್ಯಾಲೆನ್ಸ್ ಆಗಿದೆ. ಯಾಕೆಂದ್ರೆ ಈ ಪ್ರತಿ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ಪ್ರತಿ ಪ್ರಶ್ನೆಗೆ ಆ ಉತ್ತರಗಳಿಗೆ ನನ್ನ ಜೀವನಾನು ಅಲೈನ್ ಆಗಿದೆ. ಆ ಅಲೈನ್ಮೆಂಟ್ ಯಾವಾಗ ನಿಮಗೆ ಬರುತ್ತೋ ಯಾವಾಗ್ನೂ ಹಾಯಾಗಿರ್ತೀರಿ, ನಗ್ತಾ ಇರ್ತೀವಿ, ಖುಷಿಯಾಗಿರ್ತೀರಿ. ಇಲ್ಲ ಅಂದ್ರೆ ಹತ್ಕೊಂಡು ಕುತ್ಕೊಳ್ತೀವಿ, ಇದಿಲ್ಲ ಅದಿಲ್ಲ, ಅವರಿಲ್ಲ, ಅದು ಆಯ್ತು ಇದು ಆಯ್ತು ಅಂತ. ಯಾರು ಮುಖ್ಯ, ಏಕೆ ಮುಖ್ಯ, ಯಾವುದು ಮುಖ್ಯ, ಯಾವಾಗ ಮುಖ್ಯ, ಎಲ್ಲಿ ಮುಖ್ಯ, ಯಾವುದು ಮುಖ್ಯ, ಹೇಗೆ ಮುಖ್ಯ. 7 ಮ್ಯಾಟರ್ಸ್. ಒಳ್ಳೆ ಕಾನ್ಸೆಪ್ಟು. ನಾನು ಒಂದೊಂದು ಹೇಳ್ತೀನಿ. ಈ ಕಾನ್ಸೆಪ್ಟು ನನಗೆ ಲೆಸ್ ದೆನ್ 1 ಸೆಕೆಂಡ್ ಅಲ್ಲಿ ಕೊಟ್ರು. ಇದು ಹೆಂಗಿರುತ್ತೆ ಅಂದ್ರೆ, ಚಾನಲಿಂಗ್ ಅನ್ನೋದು ಯಾರೋ ಬಂದು ಕುತ್ಕೊಂಡು ನಾನು ನಿಮ್ಗೆ ಹೇಳಿದ್ನಲ್ಲೋ ಒಂದು 20 ನಿಮಿಷ ಅಷ್ಟು ಕೊಡಲ್ಲ. ಏನೋ ಒಂದು ಚಿಕ್ಕ ಡಿಜಿಟಲ್ ಪ್ಯಾಕೆಟ್ ತರ ಒಂದೇ ಕ್ಷಣದಲ್ಲಿ ಹಂಗೆ ಬಂದ್ಬಿಡುತ್ತೆ. ಅದು ಮತ್ತೆ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು. ಆ ಕಾನ್ಸೆಪ್ಟ್ಸ್ ಅನ್ನೋದು ಹಂಗೆ ಬರುತ್ತೆ, ಹಂಗೆ ಕೊಡ್ತಾರಷ್ಟೇ. 7 ಮ್ಯಾಟರ್ಸ್ ಅದು ಹೇಳಲ್ಲ. ಯಾಕಂದ್ರೆ ಒಂದು ಮೆಮೊರಿ ಡೈರೆಕ್ಟ್ ಆಗಿ ಒಳಗೆ ಇಟ್ಟರೆ ಹೆಂಗ್ ಬರುತ್ತೋ ಹಂಗೆ ಬಂದ್ಬಿಡುತ್ತೆ. ಸಡನ್ ಆಗಿ ಒಂದು ರಿಯಲೈಸೇಷನ್ ಬರುತ್ತೆ, ಸಡನ್ ಆಗಿ ಒಂದು ಕಾನ್ಸೆಪ್ಟ್ ಓಪನ್ ಆಗ್ತದೆ. ಚಾನಲಿಂಗ್ ಅನ್ನೋದು ಆ ತರ ನನಗೆ ಆಗುತ್ತೆ. ಒಂದ್ ಕಡೆ 100 ಜನ ಅಲ್ಲಿ ಸೌಂಡ್ ಹೀಲಿಂಗ್ ಆಗ್ತಾ ಇದೆ, ಇನ್ನೊಂದ್ ಕಡೆ ನಾನು ನುಡಿಸ್ತಾ ಇದ್ದೀನಿ. ಈ ಗ್ಯಾಪ್ ಮಧ್ಯದಲ್ಲಿ ಅದು ಕೊಟ್ರು. ಯಾವಾಗ್ಲೂ ಒಂದ್ ಕಣ್ಣು ಮೇಲೆ ಇರಬೇಕು. ಯಾರು ಬರ್ತಾ ಇದಾರು, ಏನ್ ಕೊಡ್ತಾರ ನಮಗೆ ಅಂತ ಅಲ್ಲಿ ಒಂದು ಕಣ್ಣು ಇರಬೇಕು. ಯಾವಾಗ್ಲೂ ಬೇರೆಯೊಬ್ರು ಏನ್ ಮಾಡ್ತಾ ಇದಾರು, ಬೇರೆಯೊಬ್ಬರ ಜೀವನದಲ್ಲಿ ಏನಾಗ್ತಿದೆ, ಇಲ್ಲಲ್ಲ, ಕಣ್ಣು ಈ ಕಣ್ಣಲ್ಲಿ ಇರಬೇಕು, ಈ ಕಣ್ಣು ಮೇಲೆ ಇರಬೇಕು, ಒಂದು ದೃಷ್ಟಿ ಮೇಲೆ ಇರಬೇಕು. ಯಾರು ಬರ್ತಾ ಇದ್ದಾರೆ, ಯಾವ ಮಾಸ್ಟರ್ ಬರ್ತಾ ಇದಾರೆ ಅಂತ, ಯಾವ ಮೆಸೇಜ್ ಅವ್ರು ಕೊಡೋಕ್ ರೆಡಿ, ನೀವು ತಗೊಳಕ್ ರೆಡಿಯಾ, ನೀವು ಅವೇರ್ನೆಸ್ ಅಲ್ಲಿ ಇದ್ದೀರಾ, ಪ್ರತಿಕ್ಷಣ ರಿಸೀವಿಂಗ್ ಮೋಡ್ ಅಲ್ಲಿ ಇದ್ದೀರಾ. ಅವ್ರು ಕೊಡ್ತಾ ನನ್ಗೆ ಅನುಭವ ಬರ್ತಾ ಇಲ್ಲ ಅಂತ ಇಲ್ಲ, ನೀವು ರೆಡಿ ಇದ್ದೀರಾ ಕೊಡೋಕೆ. ಇಡೀ ಯೂನಿವರ್ಸ್ ರೆಡಿ ಇದೆ, ತಗೊಳಕ್ ನೀವು ರೆಡಿಯಾ? ಈ ಪ್ರಶ್ನೆ ಕೇಳ್ಕೊಳ್ಳಿ. ಖುಷಿಯಾಗಿರಿ. ನಿಮ್ಮ 7 ಚಕ್ರಗಳು ಅಲೈನ್ಡ್ ಆಗಿರ್ಲಿ. ಎಲ್ಲರೂ ಹಾಯಾಗಿ ಜೀವಿಸ್ಬೇಕು. ಧ್ಯಾನ ಪ್ರಚಾರ ಮಾಡಿ. 5 ವರ್ಷ ಇದೆ. ಧ್ಯಾನ ಸುವರ್ಣ ಕರ್ನಾಟಕ ಮಾಡಬೇಕು. ಥ್ಯಾಂಕ್ ಯು. ಸೈನಿಂಗ್ ಆಫ್ ದ ಮೆಡಿಟೇಷನ್ ಕೋಚ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ. ನಮಸ್ತೆ.